ಗೆದ್ದ ಕೂಡಲೇ ರೆಸಾರ್ಟ್ಗೆ ಹೊರಡಲು ರೆಡಿಯಾಗಿ ಟಿವಿಕೆ ಅಭ್ಯರ್ಥಿಗಳಿಗೆ ಪಕ್ಷದ ನಾಯಕ ನಟ ವಿಜಯ್ ಕರೆ ಕೊಟ್ಟಿದ್ದಾರೆ. ಗೆದ್ದ ಕೂಡಲೇ ರೆಸಾರ್ಟ್ಗೆ ಹೋಗೋದಕ್ಕೆ ರೆಡಿ ಆಗಬೇಕು ನೀವೆಲ್ಲ. ನಾಳೆ ಪ್ರಕಟವಾಗಲಿದೆ ಪಂಚರಾಜ್ಯ ಚುನಾವಣಾ ಫಲಿತಾಂಶ. ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆಗೆ ಟಿವಿಕೆ ಟಕ್ಕರ್ ಕೊಡುವ ಸಾಧ್ಯತೆ ಇದೆ. ಏನ್ ಬೇಕಾದ್ರೂ ಆಗ್ಬೋದು. ಮುಂಚೆ ಎಲ್ಲ ಬೇರೆ ರೀತಿಯಾದಂತ ರಿಸಲ್ಟ್ ಬರ್ತಾ ಇತ್ತು. ಅಂದ್ರೆ ಇದೇ ಪಕ್ಷದ ಗೆಲ್ಬಹುದು, ಇದೇ ಪಕ್ಷದ ಪರವಾಗಿ ರಿಸಲ್ಟ್ ಬರಬಹುದು ಅಂತೆಲ್ಲ ಅಂದಾಜು ಮಾಡಲಾಗ್ತಾ ಇತ್ತು. ಬಟ್ ಈ ಬಾರಿ ಟಿವಿಕೆ ಸೃಷ್ಟಿಸಿರುವ ಅಲೆ ಇದೆಯಲ್ಲ, ಸೊ ಇದರಿಂದ ತಮಿಳುನಾಡು ಚುನಾವಣಾ ಫಲಿತಾಂಶದ ಮೇಲೆ ಇಡೀ ದೇಶದ ಜನ ಕಣ್ಣಿಟ್ಟಿದ್ದಾರೆ. ಈ ಎರಡು ಹಳೆ ಪಕ್ಷಗಳಿಗೆ ಟಿವಿಕೆ ಟಕ್ಕರ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಡಿಎಂಕೆ ಮತ್ತು ಎಐಎಡಿಎಂಕೆಗೆ ಬಹುಮತ ಸಿಗದಿದ್ರೆ ಟಿವಿಕೆ ಕಿಂಗ್ ಮೇಕರ್ ಆಗುವಂತ ಸಾಧ್ಯತೆ ಇದೆ. ಬಹುಮತ ಸಿಗದಿದ್ರೆ ಈ ಹಂತದಲ್ಲಿ ಟಿವಿಕೆ ಶಾಸಕರ ಕುದುರೆ ವ್ಯಾಪಾರ ನಡೆಯುವ ಸಾಧ್ಯತೆಯೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಪಕ್ಷದ ಶಾಸಕರನ್ನ ಉಳಿಸಿಕೊಳ್ಳುವುದಕ್ಕೆ ವಿಜಯ್ ಪ್ಲಾನ್ ಮಾಡಿದ್ದಾರೆ. ಮಹಾಬಲಿಪುರಂ ಬಳಿ ಪೂಂಜೇರಿ ಎಂಬಲ್ಲಿ ಟಿವಿಕೆ ರೆಸಾರ್ಟ್ ಬುಕ್ ಆಗಿರೋದೀಗ. ಫಲಿತಾಂಶಕ್ಕೂ ಮುನ್ನವೇ ರೆಸಾರ್ಟ್ ಬುಕ್ ಮಾಡಿದ್ದಾರೆ ನಟ ವಿಜಯ್. ವಿಜೇತ ಟಿವಿಕೆ ಅಭ್ಯರ್ಥಿಗಳು ನೇರವಾಗಿ ರೆಸಾರ್ಟ್ಗೆ ಬರಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಈಗಾಗಲೇ ಎಲ್ಲ ಅಭ್ಯರ್ಥಿಗಳ ಜೊತೆ ಸಭೆ ನಡೆಸಿ ವಿಜಯ್ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಜಯ್ ಸಾರಥ್ಯದ ಟಿವಿಕೆ ಪಕ್ಷಕ್ಕೆ ಬಹುಮತ ಅಂತ ಒಂದು ಸರ್ವೆ ಭವಿಷ್ಯ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ನಟ ವಿಜಯ್.